ದಂಡೆಯಾಗಿರೋ ಬಗ್ಗೆ ಈ ಒಂದು ಪ್ರಕರಣ ದಾಖಲೆ ಮಾಡಬೇಕು ಅಂತ ಹೇಳಿ ಈ ಒಂದು ಇದಕ್ಕೆ ಬಂದಿದ್ದೇವೆ. ನಾವು ಒಂದು 4 ಹಿಂದೆ ನಮ್ಮ ಜಾಗದ ಪಕ್ಕದಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಒಬ್ಬ ಜಯಕುಮಾರ್ ಅನ್ನೋ ವ್ಯಕ್ತಿ ನಮ್ಮ ಸೈಟಲ್ಲಿ ತಂತಿ ಬೇರೆ ಹಾಕಿರುತ್ತೇವೆ ನಮ್ಮ ಜಾಗಕ್ಕೆ. ಅದನ್ನ ಕಲ್ಮಂಗಲದ ಕುಂಟ ಮಾಡಿ ನಿಮ್ಮ ಜಾಗ ಇದ್ದಿಲ್ಲ ನಮಗೂ ನಾವು ಯೋಗದಿಂದ ನಾವು ಅನುಭವದಲ್ಲಿದ್ದೇವೆ ಅಂತ ಹೇಳಿ ನಮ್ಮ ಕುಟುಂಬಕ್ಕೆ ಜೀವಕತೆ ನೋಡಿ ನಮ್ಮ ಈ ಕಲ್ಲನ್ನು ಹೊಡೆದಿರಂತ ಕೇಳೋದಕ್ಕೆ ನಮ್ಮ ಅಕ್ಕ ಏನಕ್ಕೆ ಮಾಡಿದ್ರಿ ನಮ್ಮ ಕಣ್ಣಿನ ಜಾಗಕ್ಕೆ ಹೊರಹಾಕಿದ್ರಲ್ಲ ಅಂತ ನಮ್ಮ ಅಕ್ಕ ಕೇಳೋದಕ್ಕೆ ನಮ್ಮ ಅಕ್ಕನಿಗೆ ಹೊಡೆದು ಅವ್ರ ಮಗಳಿಗೆ ಅವಳ ಮಗಳು ಕೂಡ ಇದರಲ್ಲಿ ಅವ್ರ ಬಟ್ಟೆಯಲ್ಲಿ ಹೊರದು ಒಂದು ಮಾನವಗೋಸ್ಕರ ಕ್ರಮವನ್ನು ಮಾಡಿದ್ದಾರೆ. ಅವ್ರ ಮಕ್ಕಳಿಗೆ ಹೊಡೆದು ನಮ್ಮ ಜೀವವ್ಯಕ್ತಿಯನ್ನು ಹೊಂದಿರ್ತಾರೆ. ಹಾಗೆ ಪಂಚಾಯತಿ ಕೂಡ ಕೊಟ್ಟಿದ್ದೀನಿ, ಕಂಪ್ಲೇಂಟ್ ದಾಖಲಾಗಿದೆ. ಅವ್ರ ಬಗ್ಗೆ ಅವ್ರ ಕುಟುಂಬದ 3 ಜನರು ಕೂಡ FIR ದಾಖಲಾಗಿದೆ. ದಾಖಲಾಗಿದೆ ಕೂಡ ನಿಮ್ಮ ಇದಕ್ಕೆ ತಿಳಿಸ್ತಾ ಇದ್ದೀನಿ. ಇದ್ರ ಬಗ್ಗೆ ಪಂಚಾಯತಿಯವರು ನಮಗೆ ನಿರ್ಮಾಣ ಕೊಟ್ಟಿರ್ತಾರೆ. ಜಯಕುಮಾರ್ ಚೇರ್ಮನ್ ಇಂಜಿನಿಯರ್ ಮಕ್ಕಳಾದ ಜಯಕುಮಾರ್ ಸಹೋದರನವರು ಮನೆಯ ಪಕ್ಕದಲ್ಲಿರುವ ಜಾಗದಲ್ಲಿ 50 ವರ್ಷಗಳಿಂದ ಅನುಭವದಲ್ಲಿದ್ದೇವೆ ಅಂತ ಒಂದು ನೋಟಿಸ್ ಅನ್ನು ನಮಗೆ ಕೊಟ್ಟಿರ್ತಾರೆ. ಇದ್ರ ಬಗ್ಗೆ ನೀವು ನಿಮ್ಮ ದಾಖಲಾತಿಗೆ ಕೊಡಿ, ಇದ್ರ ಬಗ್ಗೆ ವಿಚಾರಿಸಿ ನಿಮಗೆ ಸೂಕ್ತ ದಾಖಲಾತಿಯನ್ನು ನೀವು ಹೊರಿಸಿಕೊಡ್ತೀವಿ, ನಿಮಗೆ ರಿಪೋರ್ಟ್ ಮಾಡಿ ಕೊಡ್ತೇವೆ ಕೊಟ್ಟಿರ್ತಾರೆ. ಅದ್ರ ಪ್ರಕಾರ ನಾನು ನಮ್ಮ ದಾಖಲೆ ಏನಿದೆ ಅದನ್ನ ಕೊಟ್ಟಿರ್ತೇನೆ. ನಾನು ಒತ್ತುವರಿ ಆಗಿದೆ ಅಂತ ಹೇಳಿ ಒಂದು 4-5 ತಿಂಗಳಿಂದಲೇ ನನಗೆ ಒತ್ತುವರಿ ಜಾಗ ಮಾಡಿದ್ದಾನೆ ಅಕ್ರಮವಾಗಿ ಅಂತ ಹೇಳಿದ್ರು ಕೂಡ ಇದರ ಬಗ್ಗೆ ಯಾವುದೇ ರೀತಿ ಕ್ರಮ ತಗೊಂಡ್ರೆ ನಾನು ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿಗೆ ಒಂದು ದೂರನ್ನು ಕೊಟ್ಟಿರ್ತೇನೆ. ಅದರ ಕ್ರಮವನ್ನು ನೋಡಿ ಜಾಗಕ್ಕೆ ತಾಲೂಕಾಗಿ ಮತ್ತು ಪರಿಶೀಲನೆ ಮಾಡ್ತಾರೆ. ಒತ್ತುವರಿಯಾಗಿದ್ದ ಅವರ ಗಮನಕ್ಕೆ ಬಂದಿರುವ ಸುತ್ತ ಅವರ ಆಮಿಷಕ್ಕೆ ಬಲಿಯಾಗಿ ನಮಗೆ ಒಂದು ಅಕ್ರಮವಾಗಿ ನಮಗೆ ಅನುಭವವನ್ನು ನೀಡುತ್ತೇವೆ. ಅಂದ್ರೆ ಈ ನಾಟಕವನ್ನು ಅವನ ಜಾಗ ಇರೋದು 16 ಅಡಿ, ಅಲ್ಲಿಗೆ 20 ಅಡಿ ಮನೆ ಕಟ್ಟಿದ್ದಾರೆ. ನಮ್ಮ ಜಾಗವನ್ನು ಒತ್ತುವರಿ ಮಾಡಿದ್ರೆ ಪಕ್ಕದಲ್ಲಿ 3 ಅಡಿ ಜಾಗ ನಮಗೆ ಪಕ್ಕದವರಿಂದ ನಮಗೆ ಅನುಭವಿಸಿ ಕೊಟ್ಟಿರ್ತಾರೆ. ಇದನ್ನು ಕೇಳೋಕೆ ಹೋದಾಗ ಸರ್ ಈ ತರ ಮಾಡ್ತಾ ಇದ್ದೀರಲ್ಲ, ಪಕ್ಕದವರಿಂದ ನಮಗೆ ಅನುಭವಿಸಿ ಕೊಟ್ಟಿದ್ದೀರಿ, ನಮಗೆ ನಾಳೆ ಸಹ ಈಗ ಪಕ್ಕದವರಿಂದ ನಮಗೆ ತೊಂದರೆ ಆಗ್ತಾ ಇದೆ, ಇದು ಮಾಡೋದು ಒಂದೇ ಅಂತ ಕೇಳಿದಾಗ ನಾನು ಏನ್ ಕೊಟ್ಟಿರ್ತೇನೆ ಆ ಜಾಗ ನೀನು ತಗೋ, ಇಲ್ಲ ಅಂದ್ರೆ ನೀನು ಎಲ್ಲೋ ತಾಲೂಕು ಪಂಚಾಯತಿಗೆ ಜಿಲ್ಲಾ ಪಂಚಾಯತಿಗೆ ಹೋಗುವ ಇದನ್ನ ಈ ಕ್ರಮವನ್ನು ಮಾಡಿ ಅಂತ ನನಗೆ ಹೇಳ್ತಾರೆ. ಇದನ್ನ ನಾಯಿಯನ್ನು ಸರಿ ಮಾಡಬೇಕು, ನಾವು ಹೇಳಿದ ಜಾಗ ತಗೊಳ್ಳಿ ಅಂತ ನಮಗೂ ನಂಬಿಕೆ ಆಗ್ತಾ ಇದೆ. ಇದಕ್ಕೆ ಈ ಅನ್ಯಾಯ ತಡೆಯೋದಕ್ಕೆ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ನ್ಯಾಯ ತೋರಿಸಬಹುದು ಅಂತ ಹೇಳಿ ಈ ಮಾಧ್ಯಮದ ಮೂಲಕ ಈ ಒಂದು ಇದನ್ನ ಹೇಳಿ ನಿಮ್ಮ ಹತ್ರ ಇದೊಂದು ಪ್ರಚಾರ ಆಗಬೇಕು ಅಂತ ಹೇಳಿ ನಾನು ನಿಮ್ಮ ಹತ್ರ ಒಂದು ಬಡ ಕುಟುಂಬ